ಒಬ್ಬ ಡೈರೆಕ್ಟರ್, ಒಂದು ಮೆದುಳು, ಒಂದು ವಿಭಿನ್ನ ಲೋಕ. ಕನ್ನಡ ಚಿತ್ರರಂಗದಲ್ಲಿ ಸಾಮಾನ್ಯ ಕಥೆಗಳನ್ನು ಅಸಾಮಾನ್ಯವಾಗಿ ಹೇಳುವ ವ್ಯಕ್ತಿ ಅಂದ್ರೆ ಅದು ನಮ್ಮ ಉಪೇಂದ್ರ. ಅವರ ಸಿನಿಮಾ ಅಂದ್ರೆ ಅದು ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ಒಂದು ಮಿದುಳಿನ ಆಟ. ಈಗ ನೋಡೋಣ ಉಪ್ಪಿ ಡೈರೆಕ್ಟ್ ಮಾಡಿದ ಸಿನಿಮಾಗಳು ಮತ್ತು ಆ ಸಿನಿಮಾಗಳ ಹೀರೋ ಹೀರೋಯಿನ್ಸ್. 1. ತಾರ್ಲೆ ನನ್ನ ಮಗ, 1992ರಲ್ಲಿ ಬಿಡುಗಡೆಯಾದ ಚಿತ್ರ. ಹೀರೋ ನವರಸ ನಾಯಕ ಜಗ್ಗೇಶ್, ಹೀರೋಯಿನ್ ಅಂಜಲಿ. ಇದು ಉಪ್ಪಿಯ ಮೊದಲ ನಿರ್ದೇಶನ. ಕಾಮಿಡಿ ಟಚ್ ಜೊತೆ ಯೂತ್ ಎಮೋಷನ್ ಮಿಕ್ಸ್ ಮಾಡಿದ ಸಿನಿಮಾ. 2. 1993ರಲ್ಲಿ ಬಿಡುಗಡೆಯಾದ ಚಿತ್ರ. ಹೀರೋ ಕುಮಾರ್ ಗೋವಿಂದ್, ಹೀರೋಯಿನ್ ಮೇಘಾ, ಪ್ರಮುಖ ಪಾತ್ರ ಕಾಶಿನಾಥ್. ಹಾರರ್ ಥ್ರಿಲ್ಲರ್ ಸ್ಟೈಲ್ನಲ್ಲಿ ಕನ್ನಡಕ್ಕೆ ಹೊಸ ಟ್ರೆಂಡ್ ಕೊಟ್ಟ ಸಿನಿಮಾ. 3. ಓಂ, 1995ರಲ್ಲಿ ಬಿಡುಗಡೆಯಾದ ಚಿತ್ರ. ಹೀರೋ ಶಿವರಾಜ್ಕುಮಾರ್, ಹೀರೋಯಿನ್ ಪ್ರೇಮ. ರೌಡಿಸಂ ಲೋಕವನ್ನು ರಿಯಲಿಸ್ಟಿಕ್ ಆಗಿ ತೋರಿಸಿದ ಕಲ್ಟ್ ಕ್ಲಾಸಿಕ್. 4. ಎ, 1998ರಲ್ಲಿ ಬಿಡುಗಡೆಯಾದ ಚಿತ್ರ. ಹೀರೋ ಉಪೇಂದ್ರರವರೇ ಮಾಡಿದರು, ಹೀರೋಯಿನ್ ಚಾಂದಿನಿ. ಈ ಸಿನಿಮಾ ಪ್ರೀತಿ, ನೋವು, ಪ್ರೇಮದ ಬಗ್ಗೆ ಗಂಭೀರ ಮೆಸೇಜ್ ಕೊಟ್ಟಿತ್ತು. 5. ಉಪೇಂದ್ರ, 1999ರಲ್ಲಿ ಬಿಡುಗಡೆಯಾದ ಚಿತ್ರ. ಹೀರೋ ಉಪೇಂದ್ರರವರೇ ಮಾಡಿದರು, ಹೀರೋಯಿನ್ಗಳು ರವೀನಾ ಟಂಡನ್, ಪ್ರೇಮ, ದಾಮಿನಿ. ಹೆಸರಿಲ್ಲದ ಹೀರೋ ಸಮಾಜದ ನಿಜ ಮುಖ ತೋರಿಸಿದ ಬ್ರಿಲಿಯಂಟ್ ಸಿನಿಮಾ. 6. ಸೂಪರ್, 1910ರಲ್ಲಿ ಬಿಡುಗಡೆಯಾದ ಚಿತ್ರ. ಹೀರೋ ಉಪೇಂದ್ರರವರೇ ಮಾಡಿದರು, ಹೀರೋಯಿನ್ ನಯನ್ತಾರ. ಫ್ಯೂಚರ್ ಇಂಡಿಯಾ ಕಾನ್ಸೆಪ್ಟ್ ಜೊತೆ ಬಂದ ವಿಭಿನ್ನ ಸಿನಿಮಾ. 7. ಉಪ್ಪಿ 2, 2015ರಲ್ಲಿ ಬಿಡುಗಡೆಯಾದ ಚಿತ್ರ. ಹೀರೋ ಉಪೇಂದ್ರರವರೇ ಮಾಡಿದರು, ಹೀರೋಯಿನ್ ಕ್ರಿಸ್ಟಿನಾ ಅಖೀವಾ. ಮನಸ್ಸಿನ ಯುದ್ಧ, ಈಗೋ ವಿರುದ್ಧ ನಿಜವಾದ ನೀನು ಎಂಬ ಆಧಾರದ ಮೇಲೆ ಬಂದ ಸಿನಿಮಾ. 8. UI, 2024ರಲ್ಲಿ ಬಿಡುಗಡೆಯಾದ ಚಿತ್ರ. ಹೀರೋ ಉಪೇಂದ್ರರವರೇ ಮಾಡಿದರು, ಹೀರೋಯಿನ್ ರೀಶ್ಮಾ ನನ್ನಯ್ಯ. UI ಸಿನಿಮಾ ಸಾಮಾನ್ಯ ಕಥೆಯಲ್ಲ, ಇದು ಮನುಷ್ಯನ ಮನಸ್ಸು, ಅಹಂಕಾರ, ಸಮಾಜದ ಭ್ರಮೆಗಳು ಮತ್ತು ಡಿಜಿಟಲ್ ಯುಗದ ನಿಜ ಮುಖದ ಬಗ್ಗೆ ಪ್ರಶ್ನೆ ಮಾಡುತ್ತದೆ. ಉಪೇಂದ್ರ ಅವರ ಸಿನಿಮಾ ಅಂದ್ರೆ ಅದು ಡೈಲಾಗ್ ಅಲ್ಲ, ಅದು ಡಿಬೇಟ್. ಅವರ ಪ್ರತಿ ಸಿನಿಮಾ ನೋಡಿದ ಮೇಲೆ ನಾವು ಸ್ವಲ್ಪ ಬದಲಾಗಿ ಹೊರಬರ್ತೀವಿ, ಯೋಚನೆ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ. ಸಿನಿಮಾ ನೋಡಿದ ಮೇಲೆ ನಿಮ್ಮ ಲೈಫ್ ಬಗ್ಗೆ ಯೋಚಿಸಿದ್ರೆ ಅದು ಉಪ್ಪಿ ಸಿನಿಮಾ. ಕೊನೆಗೆ ಸಸ್ಪೆನ್ಸ್ ಫೀಲಿಂಗ್ ಕೊಡುತ್ತದೆ. ಇನ್ನೂ ಉಪ್ಪಿ ಯಾವ ಹೊಸ ಐಡಿಯಾ ಜೊತೆ ಬರ್ತಾರೋ ಕಾಯೋಣ. ಎಲ್ಲರಿಗೂ ಧನ್ಯವಾದಗಳು.